ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ. ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳ ಬಾವಿ ಸರ್. ಇವತ್ತಿಂದ ಹೊಸ ಚಾಪ್ಟರ್ನ ಓದೋಣ. ಇವತ್ತು ಓದ್ತಾ ಇರೋ ಚಾಪ್ಟರು ಕರ್ಣನ ಬಗ್ಗೆ. ಆ ಕರ್ಣನಂತೆ ನೀದಾನಿಯಾದೆ ಅಂತ ಬರುತ್ತಲ್ಲ, ನೋಡೋಣ. ಒಳ್ಳೆಯ ಕರ್ಣ ಮತ್ತು ಕೆಟ್ಟ ಕರ್ಣ ಚಾಪ್ಟರ್ ಹೆಸರು. ಬಹುಶಃ ಮಹಾಭಾರತದಲ್ಲಿ ಕರ್ಣನಷ್ಟು ಸಂಕೀರ್ಣ ವ್ಯಕ್ತಿತ್ವ ಯಾರದ್ದೂ ಇಲ್ಲ. ಕೃಷ್ಣನೇ ಬಹಳ ಸಂಕೀರ್ಣ ಅಂತ ಅನ್ಕೊಂಡ್ರು ಕೂಡ ಕರ್ಣ ಅವನಿಗಿಂತ ನಿಗೂಢ. ಅವನು ಒಳ್ಳೆಯವನೂ ಹೌದು, ಕೆಟ್ಟವನೂ ಹೌದು. ಇಂದಿಗೂ ಜನರು ಕರ್ಣ ಎಂದ ಕೂಡಲೇ ದಾನಶೂರ ಕರ್ಣ ಅಂತಾನೆ ನೆನಪು ಮಾಡ್ಕೊಳ್ತಾರೆ. ಆದ್ರೆ ಕರ್ಣ ಎಂದ ಕೂಡಲೇ ಅವನು ಕೌರವರ ಪಕ್ಷ ಸೇರಿಕೊಂಡು ಪಾಂಡವರಿಗೆ ಕೆಟ್ಟದ್ದು ಮಾಡಲು ಪ್ರಯತ್ನಿಸಿದ ಎಂದು ಕೂಡ ನೆನಪಾಗತ್ತೆ. ಭಾರತದ ಎಲ್ಲಾ ರಾಜರು ನೆರೆದಿದ್ದ ಬೃಹತ್ ಸಭೆಯಲ್ಲಿ ದ್ರೌಪದಿಯ ವಸ್ತ್ರ ಸೆಳೆಯಬೇಕೆಂದು ಆದೇಶ ನೀಡಿದವನು ಕರ್ಣ. ಕರ್ಣ ಅರ್ಜುನನಷ್ಟೇ ಸಮರ್ಥ ಹೋರಾಟಗಾರ. ಕೃಷ್ಣನ ತಂತ್ರಗಾರಿಕೆ ಇಲ್ಲದಿದ್ರೆ ಅವನನ್ನ ಕೊಲ್ಲಲು ಸಾಧ್ಯವೇ ಇರಲಿಲ್ಲ. ಅಂತಹ ಕರ್ಣ ಅರ್ಜುನನ ಎಳೆಯ ಮಗ ಅಭಿಮನ್ಯುವನ್ನು ಚಕ್ರವ್ಯೂಹದಲ್ಲಿ ಕೊಲ್ಲುವ ಷಡ್ಯಂತರ ಹಿಂದೆಯೂ ಇದ್ದ. ಕರ್ಣ ತನ್ನ ಸಾಮರ್ಥ್ಯ, ಜಾಣ್ಮೆ ಹಾಗೂ ಉದಾರತೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲಿಲ್ಲ. ಬೇರೆಯವರಿಗೆ ಅನ್ಯಾಯವಾದಾಗ ತನ್ನ ಹಿರಿತನದ ಬಳಸಿ ಅದನ್ನು ಖಂಡಿಸಿದ್ದರೆ ಅವನಿಗೆ ದುರಂತ ಬರ್ತಾ ಇರಲಿಲ್ಲ. ಉದ್ದಿಮೆ ಇದೇ ಥರ, ಸೇಮ್ ಕರ್ಣನ್ ಥರನೇ ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಮನೆಗಳಲ್ಲಿ, ಫ್ಯಾಮಿಲಿಗಳಲ್ಲಿ ನಾವು ಹೇಗಿರ್ಬೇಕು ಅಂದ್ರೆ, ಕರ್ಣನಷ್ಟೇ ಉದ್ಯಮಿಗಳಲ್ಲೂ ಕೂಡ ಪ್ರಚಂಡರಿರ್ತಾರೆ. ಆದ್ರೆ ಅವನಂತೆ ಅವರಿಗೂ ತಮ್ಮ ಶಕ್ತಿಯನ್ನು ಎಲ್ಲಿ ಹೇಗೆ ಬಳಸ್ಕೋಬೇಕು ಅಂತ ಸರಿಯಾಗಿ ಗೊತ್ತಿರಲ್ಲ. ಅರ್ಜುನನಿಗೆ ಬುದ್ಧಿ ಹೇಳಲು ಕೃಷ್ಣನಿದ್ದ, ಆದ್ರೆ ಕರ್ಣನಿಗೆ ಬುದ್ಧಿ ಹೇಳೋಕೆ ಯಾರೂ ಇರಲಿಲ್ಲ. ನಮ್ಮಲ್ಲಿರುವ ಶಕ್ತಿಯನ್ನು ನ್ಯಾಯಯುತ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಾತ್ರ ಗೆಲುವು ನಿಶ್ಚಿತ. ಇನ್ಫೋಸಿಸ್ ನಾರಾಯಣಮೂರ್ತಿ ವ್ಯಾಪಾರದ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಬೆಳೆದರು. ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆಗೆ ಕೈ ಹಾಕಿ ಅಳಿದರು. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಈಗ ಕರ್ಣ ಹೇಗೆ ಒಳ್ಳೆಯವರು ಕೆಟ್ಟವರು, ಹಾಗೆ ನಮ್ಮೆಲ್ಲರಲ್ಲೂ ಕೂಡ ಒಳ್ಳೆತನನೂ ಇದೆ, ಕೆಟ್ಟತನನೂ ಇದೆ. ಒಪ್ಕೋತೀರಾ? ಹೌದಲ್ವಾ? ನಾನು ತುಂಬಾ ಒಳ್ಳೆಯವಳು, 100% ಒಳ್ಳೆಯವಳು, ಚಾನ್ಸೇ ಇಲ್ಲ. ನನ್ನಲ್ಲೂ ಕೆಟ್ಟದಿದೆ, ನಿಮ್ಮಲ್ಲೂ ಕೆಟ್ಟದಿದೆ, ಎಲ್ಲರಲ್ಲೂ ಒಳ್ಳೇದು ಕೆಟ್ಟದು ಇದ್ದೇ ಇದೆ. ಆದ್ರೆ ನಾವು ನಮ್ಮಲ್ಲಿರುವಂತಹ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಜ್ಞಾನವನ್ನ ಒಳ್ಳೆಯದಕ್ಕೆ ಬಳಸ್ಕೊಂಡು, ಒಳ್ಳೆಯ ಅಭಿವೃದ್ಧಿಗೆ, ಧರ್ಮದ ಕೆಲಸಕ್ಕೆ ಬಳಸ್ಕೊಂಡು ನ್ಯಾಯಯುತವಾಗಿ ಬೆಳೆದ್ರೆ ಮಾತ್ರನೇ ನಮಗೆ ಗೆಲುವು ನಿಶ್ಚಿತ. ಹಾಗಿದ್ರೆ ಮೇಡಮ್, ಅನ್ಯಾಯದಿಂದ ಬೆಳೆದವರೆಲ್ಲ ಬೆಳೆದೇ ಇಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆದ್ರೆ, ಸ್ವಲ್ಪ ನೀವೇ ಕ್ರಾಸ್ ಚೆಕ್ ಮಾಡಿ. ಅನ್ಯಾಯದಿಂದ ಬೆಳೆದವರು ಇವತ್ತು ಏನಾಗಿದ್ದಾರೆ, ಅವರ ಫ್ಯಾಮಿಲಿಯಲ್ಲಾಗಿರ್ಬೋದು, ಅವರ ಜೀವನದಲ್ಲಾಗಿರ್ಬೋದು, ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ನ ಅವರು ಖಂಡಿತ ಫೇಸ್ ಮಾಡ್ತಾರೆ. ಅಂತ್ಯ ಬಹಳ ಕಠೋರವಾಗೂ ಇರುತ್ತೆ. ನಮಗೆ ಗೊತ್ತಿಲ್ಲ ಒಳಗಡೆ ಏನು ನಡೀತಾ ಇದೆ. ಆದರೆ ನ್ಯಾಯವಾಗಿ ಬದುಕಿರೋರು ಇವತ್ತಿಗೂ ಕೂಡ ಚೆನ್ನಾಗೇ ಬದುಕಿದ್ದಾರೆ, ಗೆಲುವನ್ನ ಪಡ್ಕೊಂಡಿದ್ದಾರೆ. ಅಂದರೆ ನಾವೇನು ಯೋಚನೆ ಮಾಡಬೇಕು, ನಮ್ಮ ಲೈಫಲ್ಲಿ ಸಮ್ಟೈಮ್ಸ್ ಕರ್ಣನ್ ಥರ ನಮಗೆ ಎಲ್ಲಿ ಒಳ್ಳೆ ಪ್ರಯಾರಿಟಿ ಸಿಗುತ್ತೆ ಅಲ್ಲೋಗಿ ಸೇರ್ಕೊಂಡ್ಬಿಡೋಣ ಅಂತ ಅನಿಸ್ಬೋದು. ಆದರೆ ಯಾವತ್ತೂ ಅದನ್ನು ಮಾಡಬಾರ್ದು. ರೀಸೆಂಟಾಗಿ ನನಗೆ ಒಂದು ಪೊಲಿಟಿಕಲ್ ಇದಕ್ಕೆ ಆಫರ್ ಬಂತು, ಪೊಲಿಟಿಕಲ್ ಪಾರ್ಟಿಗೆ ಬರೋದಕ್ಕೆ. ನಾನು ಹೇಳಿದ್ದೆ ಅನಿಸುತ್ತೆ, ನಾನು ಇಲ್ಲ, ನೆಮ್ಮದಿಯಾಗಿದ್ದೀನಿ, ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ, ನಿಮಗೂ ನೆಮ್ಮದಿ ಬೇಕಿದ್ರೆ ಬನ್ನಿ ಅಂತ ಕರೆದೆ. ಸೊ ಇದು ಒಂದು ಪಾರ್ಟ್. ಆದರೆ ಈಗ ನಾನು ವ್ಯಕ್ತಿಯನ್ನ ನೋಡಿ ಪಕ್ಷಕ್ಕೆ ಸೇರ್ಬೇಕಾ, ಪಕ್ಷವನ್ನ ನೋಡಿ ಸೇರ್ಬೇಕಾ, ಪಕ್ಷ ನೋಡಿದ್ರೂ ಕೂಡ ಪಕ್ಷದಲ್ಲಿರೋ ವ್ಯಕ್ತಿಗಳು ಯಾರು, ಇವೆಲ್ಲವೂ ಮ್ಯಾಟ್ರ್ ಆಗುತ್ತೆ ಅಲ್ವಾ? ಇವತ್ತು ಉಪೇಂದ್ರ ಸರ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ, ಅವ್ರು ಯಾವುದೋ ಒಂದು ಮಾಡಿಬಿಡ್ಬೋದು ಅಂತ. ಬಟ್ ಎಲ್ಲರ ಥರ ಮಾಡೋದಕ್ಕೆ ಆಗಿದ್ರೆ ಇಷ್ಟೊತ್ತಿಗೆ ಮಾಡ್ಬೋದಿತ್ತು. ಏನೋ ಮಾಡಕ್ಕೆ ಹೊರಡ್ತಾ ಇದ್ದಾರೆ, ಅದಕ್ಕೆ ಅದು ನಿಧಾನ ಆಗ್ತಾ ಇದೆ. ಅದಕ್ಕೆ ಸ್ಪಂದಿಸೋರು ಬೇಕಾಗಿದ್ದಾರೆ. ಒಪ್ಕೊಳ್ತೀನಿ, ಅಲ್ಲೂ ನ್ಯೂನ್ಯತೆಗಳಿದೆ, ಇನ್ನೇನೋ ಅಪ್ಗ್ರೇಡ್ ಆಗಬೇಕಾಗಿದೆ. ಎಲ್ಲ ಸೇರಿ ಅದನ್ನ ಮಾಡ್ಬೋದು ಬೇಕಿದ್ರೆ. ಅಂದ್ರೆ ನಾನು ಹೇಳ್ತಿರೋದು, ನಮ್ಗೇನೋ ಹೆಸರು ಸಿಗತ್ತೆ ಅಂತನೋ, ಅಥವಾ ಬೇಗ ನನ್ನ ಲೈಫ್ ಸೆಟಲ್ ಆಗುತ್ತೆ ಅಂತನೋ, ಹಣ ಸಿಗುತ್ತೆ ಅಂತನೋ ಕರ್ಣಂತರ ನಾನು ಒಂದು ಪಕ್ಷಕ್ಕೆ ಸೇರ್ಕೊಳ್ಳೋದಲ್ಲ. ಧರ್ಮದ ಪಕ್ಷ ಆಗಿರಬೇಕು. ಅಂದ್ರೆ ನಾನು ರಾಜಕೀಯ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ನಾವು ಆಯ್ಕೆ ಮಾಡ್ಕೊಳ್ಳೋ ಕೆಲಸ ಆಗಿರ್ಬೋದು. ಕೆಲವರು ಆಮಿಷಗಳನ್ನ ಕೊಡ್ತಾರೆ, ಈ ಕೆಲಸ ಮಾಡ್ತೀರಾ, ಇದನ್ನು ಕೊಡ್ತೀನಿ. ನನಗದಲ್ಲ ಅನ್ಸಿದ್ರೆ ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು. ತುಂಬ ಜನ ನನಗೆ ಕೆಲವರು ಕೇಳ್ತಾರೆ, ಮ್ಯಾಮ್ ನನಗೆ ಕೊಲಾಬ್ರೇಷನ್ ಕೊಡ್ತೀರಾ ಈ ಒಂದು ಕಾನ್ಸೆಪ್ಟ್ಗೆ? ಕೊಡಲ್ಲ. ನೀವು ನಾನು ಎಷ್ಟೋ ಜನ ನಮ್ಮ ಪಾರ್ಟಿಸಿಪೆಂಟ್ಸ್, ನೀವು ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಿರುತ್ತೆ,
ಅವ್ರು ಒಳ್ಳೇದೇನೋ ಶೇರ್ ಮಾಡಿರ್ತಾರೆ. ಈಗ ಪ್ರಕೃತಿ ಪರಿಸರ ದಿನಾಚರಣೆ ಒಂದು ವಿಡಿಯೋ ಮಾಡಿದ್ರು. ನಾನೇ ಪರ್ಸ್ನಲ್ ಆಡಿಯೋ ಕಳಿಸ್ದೆ, ನಮ್ಮ ಕಂಪ್ನಿ ನಂಬರ್ಗೆ ಕಳಿಸ್ಬಿಟ್ಟು ಇವ್ರಿಗೆ ಕಳಿಸಿ ಕೊಲಾಬ್ರೇಷನ್ ಕೊಡಕ್ಕೆ ಹೇಳಿ, ನಾನು ಆಕ್ಸೆಪ್ಟ್ ಮಾಡ್ತೀನಿ ಅಂತ. ಒಳ್ಳೇದನ್ನ ಮಾಡ್ತಾರಾ, ಅದು ಜಗತ್ತಿಗೆ ಒಳ್ಳೇದಾ, ಒಂದು ಮೆಸೇಜ್ ಸಿಗುತ್ತಾ, ಕಣ್ಮುಚ್ಕೊಂಡು ನಾನು ಕೊಲಾಬ್ರೇಷನ್ ಕೊಡ್ತೀನಿ, ತಲೆ ಕೆಡ್ಸ್ಕೊಳ್ಳಲ್ಲ. ಯಾಕಂದ್ರೆ ಇದೆಲ್ಲ ಒಂದಲ್ಲ ಒಂದಿನ ಒಳ್ಳೇದನ್ನ ಸ್ಪ್ರೆಡ್ ಮಾಡೋ ಪುಣ್ಯ ಅಲ್ವಾ ಅದು ಪುಣ್ಯದ ಕಾರ್ಯ ಅಂತ ಮಾಡ್ತೀನಿ. ಒಂದಲ್ಲ ಒಂದಿನ ಅದು ನನಗೆ ಕಾಪಾಡುತ್ತೆ ಅನ್ನೋ ನಂಬಿಕೆ ಇದೆ. ಅದು ಕಾಪಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ಅಂದ್ರೆ ನಾವು ಕರ್ಣ ಇಷ್ಟು ಒಳ್ಳೆತನ ಇತ್ತು, ದಾನಶೂರ ಕರ್ಣ ಅಷ್ಟೆಲ್ಲ ನೋವು ತಿಂದಿದ್ದ ಕರ್ಣ, ಅಷ್ಟು ಜಾಣ ಕರ್ಣ, ಅಷ್ಟು ಯೋಧ, ಇದೆಲ್ಲ ಇದ್ರೂ ಕೂಡ ಅವನದನ್ನ ಒಳ್ಳೇದಕ್ಕೆ ಬಳಸ್ಕೊಂಡಿದ್ದಿದ್ರೆ ಇನ್ನೆಷ್ಟು ಒಳ್ಳೇದನ್ನ ಮಾಡ್ಬೋದಿತ್ತಲ್ವ. ಹಾಗೆ ನಾವು ಕೂಡ ಯಾವುದೋ ಒಂದು ಆಸೆ ಆಮಿಷಗಳಿಗೂ ಬಲಿಯಾಗ್ಬಿಟ್ಟು ಖಂಡಿತ ನಿಮ್ಮಲ್ಲಿರೋ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋಬೇಡಿ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರಲ್ಲೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇದೆ. ಆದ್ರೆ ಆ ಒಳ್ಳೆತನವನ್ನ ನೀವು ಏನಕ್ಕೆ ಬಳಸ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮಲ್ಲಿರೋ ಕೆಟ್ಟತನ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿರೋ ಒಳ್ಳೆತನನ ಯಾರು ದುಡ್ಡು ಕೊಟ್ಟು ಕೊಂಡ್ಕೋಬಾರ್ದು. ನಿಮ್ಮಲ್ಲಿರೋ ಒಳ್ಳೆತನನ ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು. ನಿಮ್ಮಲ್ಲಿರೋ ಒಳ್ಳೆತನಕ್ಕೆ ಯಾರೂ ಎಂಟ್ರಿ ಆಗಕ್ಕೆ ಬಿಡಬೇಡಿ. ಸೊ ನೀವು ನಿಮ್ಮದೇ ಆದಂಥ ಒಂದು ಏನು ಬೆಸ್ಟ್ ಅಂತ ಏನಿದೆ ಅದನ್ನ ದಯವಿಟ್ಟು ಉಳಿಸ್ಕೊಳ್ಳಿ. ಅರ್ಜುನನ್ಗೆ ಕೃಷ್ಣ ಹೇಳಕ್ಕಿದ್ರು, ನಮಗೆ ಯಾರೂ ಇಲ್ಲ ಅಂತ ಅನ್ಕೊಳ್ಳೋದು ಬೇಡ. ಪುಸ್ತಕಗಳೇ ಇವತ್ತು ನಮ್ಮೆಲ್ರಿಗೂ ಮಾದರಿ ಆಗಿದೆ. ಪುಸ್ತಕದಲ್ಲಿ ಸಿಗ್ತಾ ಇರೋ ಜ್ಞಾನ, ಯೂಟ್ಯೂಬಲ್ಲಿ ಸಿಗ್ತಾ ಇರೋ ಈ ಮಾಹಿತಿನೇ ನಿಮಗೆ ಕೃಷ್ಣ ಹೇಳ್ತಾ ಇರೋದು ಅಂತ ನೀವು ಅನ್ಕೊಳ್ಳಿ. ಪುಸ್ತಕನೇ ನನಗೆ ಕೃಷ್ಣ ಹೇಳ್ತಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಸೊ ದಟ್ ನಾವು ಒಳ್ಳೇದನ್ನ ಒಳ್ಳೆ ಕರ್ಣನಲ್ಲಿರುವಂತಹ ಒಳ್ಳೇದಕ್ಕೆ ಬಳಕೆ ಆಗಿದ್ದಿದ್ರೆ ಎಷ್ಟು ಒಳ್ಳೇದಾಗ್ತಾ ಇತ್ತೋ ಹಾಗೆ ನಮ್ಮಲ್ಲಿರೋ ಒಳ್ಳೆತನ ಒಳ್ಳೇದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳೋಣ. ಈಗ ನೀವು ಯೋಚನೆ ಮಾಡಿ, ನಿಮ್ಮಲ್ಲಿ ಏನು ಒಳ್ಳೇದಿದೆ, ನಿಮ್ಮ ಬಗ್ಗೆ ನಿಮಗೆ ಬೆಸ್ಟ್ ಅನ್ಸೋದನ್ನ ದಯವಿಟ್ಟು ಕಮೆಂಟ್ ಮಾಡ್ತೀರಾ, ನಂಗೆ ನೋಡಕ್ ಇಷ್ಟ. ಅಂದ್ರೆ ನನ್ನ ಬಗ್ಗೆ, ನಿಮ್ಮ ಬಗ್ಗೆ ನೀವೇನು ಬೆಸ್ಟ್ ಇದೆ ಅದೆಲ್ಲವೂ ನೀವು ಹಾಕಿ ನೋಡೋಣ. ಸೊ ಏನು ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬಾ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ ಮ್ಯಾಮ್. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.